ನಮಸ್ಕಾರ ಸ್ನೇಹಿತರೆ, ನವೀನ್ ಕುಮಾರ್ ಮಾತಾಡ್ತಾ ಇರೋದು ಆದಿತ್ಯ ಪ್ರಾಪರ್ಟೀಸ್ ಬ್ಯಾಂಗ್ಳೂರು. ಇವತ್ತೊಂದು ಬ್ರ್ಯಾಂಡ್ ನ್ಯೂ ಬಿಲ್ಡಿಂಗ್ ನ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ನಿಮಗೆ ವೆಸ್ಟ್ ಫೇಸಿಂಗ್ ಬಿಲ್ಡಿಂಗ್ ಆಗಿರುತ್ತೆ. ಡೋರ್ಸ್ ಎಲ್ಲ ನಿಮಗೆ ನಾರ್ತ್ ಫೇಸಿಂಗ್ ಬರುತ್ತೆ. G+3 ಕನ್ಸ್ಟ್ರಕ್ಷನ್ ಮಾಡಿರ್ತಾರೆ. ಸೈಡ್ ಡೈಮೆನ್ಷನ್ ಬಂದ್ಬಿಟ್ಟು ನಿಮಗೆ 30 to 40 ಬರುತ್ತೆ. ರೋಡ್ ಸೈಡ್ 30 ಫೀಟ್, ಹಾಗೆ ಲೆಂತ್ ಕೂಡ 40 ಫೀಟ್ ಬರುತ್ತೆ. ಇದಕ್ಕೆ 30 ಫೀಟ್ ರೋಡ್ ಕೂಡ ಇರುತ್ತೆ. ತುಂಬಾ ಹತ್ರನೇ ಇರುವಂತ ಸೈಟ್ ಇದು. ರೋಡ್ ನೋಡ್ತಾ ಇರ್ಬೋದು. ಲೇಔಟ್ ಕೂಡ ಅಷ್ಟೇ ತುಂಬಾ ಡೀಸೆಂಟ್ ಆಗಿ ಇರುತ್ತೆ, ಸೈಲೆಂಟ್ ಏರಿಯಾ ಇರುತ್ತೆ ಇದು. ಹಾಗೆ ಸ್ನೇಹಿತರೆ, ನಿಮಗೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಬಗ್ಗೆ ಹೇಳ್ಬೇಕು ಅಂದ್ರೆ, ಈ ಬಿಲ್ಡಿಂಗ್ ಬಂದ್ಬಿಟ್ಟು ಟೋಟಲ್ ಆಗಿ 15 ಪಿಲ್ಲರ್ಸ್ ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡಿರ್ತಾರೆ. ಆಲೋ ಬ್ರಿಕ್ಸ್ ನ ಯೂಸ್ ಮಾಡಿರ್ತಾರೆ. ಹಾಗೆ ಸಿಮೆಂಟ್ ಕೂಡ ACC ಮತ್ತೆ ರಾಮ್ಕೋ ಕಂಪನಿ ಇದೆಲ್ಲ ಸಿಮೆಂಟ್ ಯೂಸ್ ಮಾಡಿರ್ತಾರೆ. ಟೋಟಲ್ ಆಗಿ ಇದ್ರಲ್ಲಿ ನಿಮಗೆ 4 ಮನೆ ಬರುತ್ತೆ. ಸೊ ಗ್ರೌಂಡ್ ಫ್ಲೋರ್ ಅಲ್ಲಿ 2 BHK ವಿತ್ ಕಾರ್ ಪಾರ್ಕಿಂಗ್, ಒಂದು 2 ಕಾರ್ ಪಾರ್ಕಿಂಗ್ ಮಾಡೋ ತರ ಇರುತ್ತೆ. ಸೊ ಫಸ್ಟ್ ಫ್ಲೋರ್ ಅಲ್ಲಿ 2 BHK, ಅದು ಕೂಡ ಫುಲ್ 2 BHK ಆಗಿರುತ್ತೆ. ಸೆಕೆಂಡ್ ಫ್ಲೋರ್ 2 BHK, ಥರ್ಡ್ ಫ್ಲೋರ್ 2 BHK ಆಗಿರುತ್ತೆ. ಇದ್ರಲ್ಲಿ ಟೋಟಲ್ ಆಗಿ ನೀವು ನೋಡಬಹುದು ಅಂದ್ರೆ ರೆಂಟ್ ಒಂದು 75,000 ತನಕ ರೆಂಟ್ ತೆಗಿಬಹುದು. ಒಂದ್ ಮನೇಲಿ ನೀವು ಇರ್ತೀವಿ ಅಂತ ಅನ್ಕೊಂಡ್ರು ಕೂಡ ಒಂದು 55,000 ತನಕ ರೆಂಟ್ ತೆಗಿಬಹುದು. ಗೇಟ್ ನೋಡ್ತಾ ಇರ್ಬೋದು, ಇದು 16mm ಐರನ್ ಗೇಟ್ ಆಗಿರುತ್ತೆ. 2 ಓಪನ್ ಗೇಟ್ ಆಗಿರುತ್ತೆ. ಟೋಟಲ್ ಆಗಿ 2 ಗೇಟ್ ಬರುತ್ತೆ ಇದಕ್ಕೆ ಐರನ್ ಮತ್ತೆ ವುಡನ್ ಶೀಟ್ ಅಲ್ಲಿ ನಿಮಗೆ ಡಿಸೈನ್ ಕೂಡ ಮಾಡ್ಕೊಟ್ಟಿರ್ತಾರೆ. ನೋಡಕ್ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಹಾಗೆ ಎಂಟ್ರೆನ್ಸ್ ನೋಡೋಣ. ಒಳಗಡೆ ಬರ್ತಾ ನಿಮಗೆ ಕಾರ್ ಪಾರ್ಕಿಂಗ್ ಜಾಗ ಸಿಗತ್ತೆ. ಪಾರ್ಕಿಂಗ್ ಟೈಲ್ಸ್ ಕೂಡ ಅಷ್ಟೇ, ಎಲ್ಲ 1 by 1 ಟೈಲ್ಸ್ ಹಾಕಿರ್ತಾರೆ, ಎಲ್ಲ ಆಂಟಿಸ್ಕಿಟ್ ಟೈಲ್ಸ್ ಗಳು. ಇದ್ರಲ್ಲಿ ಟೋಟಲ್ ಆಗಿ 4 ವೀಲರ್ 2 ಕಾರ್ ಪಾರ್ಕಿಂಗ್ ಮಾಡ್ಕೋಬಹುದು, ಮತ್ತೆ ಬೈಕ್ ಪಾರ್ಕಿಂಗ್ ಮಾಡ್ಕೋಬಹುದು. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ, ನೀವು ಎಲ್ಲಾ ಮನೆಗೂ 4 ಮನೆಗೂ ಇಲ್ಲಿ ಇಂಡಿವಿಜುವಲ್ ಆಗಿ ಗ್ಯಾಸ್ ಪೈಪ್ ಲೈನ್ ಕೂಡ ಮಾಡ್ಕೊಟ್ಟಿರ್ತಾರೆ. ಅದಕ್ಕೆ ಸೇಫ್ಟಿ ಗ್ರಿಲ್ಸ್ ಕೂಡ ಮಾಡ್ಕೊಟ್ಟಿದ್ದಾರೆ. ಹಾಗೆ ಈ ಬಿಲ್ಡಿಂಗ್ ಸುತ್ತಮುತ್ತ ಏನಿದೆ ಪ್ಯಾಸೇಜ್ ಕೂಡ ನಿಮಗೆ 1.5 ಫೀಟ್ ಇಂದ 1 ಫೀಟ್ ವರೆಗೂ ನಿಮಗೆ 2 ಸೈಡ್ ಕೂಡ ನಿಮಗೆ ಪ್ಯಾಸೇಜ್ ಕೂಡ ಬಿಟ್ಟಿರ್ತಾರೆ. ವಿತ್ ಕಾಂಪೌಂಡ್ಸ್ ಕೂಡ ಹಾಕೊಟ್ಟಿರ್ತಾರೆ. ಒಂದು 5 ಅಡಿ ಕಾಂಪೌಂಡ್ ಕೂಡ ಬಿಲ್ಡಿಂಗ್ ಸುತ್ತಮುತ್ತ ನಿಮಗೆ ಬಂದಿರುತ್ತೆ. ಪವರ್ ಕೂಡ ಅಷ್ಟೇ ಸ್ನೇಹಿತರೆ, ಟೋಟಲ್ ಆಗಿ 4 ಯೂನಿಟ್ಸ್ ಬರುತ್ತೆ. ಒಂದು ಕಾಮನ್ ಬರುತ್ತೆ, ಮತ್ತೆ 4 ಯೂನಿಟ್ಸ್ ಸಪರೇಟ್ ಆಗಿ ಬರುತ್ತೆ. ಎಲ್ಲದಕ್ಕೂ ಇಂಡಿವಿಜುವಲ್ ಆಗಿ 3 ಕಿಲೋವಾಟ್ಸ್ ಪ್ರೊವೈಡ್ ಮಾಡ್ತಾರೆ. 3 ಕಿಲೋವಾಟ್ಸ್ ಪವರ್ ನ ಪ್ರೊವೈಡ್ ಮಾಡ್ತಾರೆ. ಸಂಪ್ ಕೂಡ ಅಷ್ಟೇ, ಇದು 10,000 ಲೀಟರ್ ಇರುವಂತ ಸಂಪ್. ಇದು ಕೆಪಾಸಿಟಿ ಬಂದ್ಬಿಟ್ಟು 10,000 ಲೀಟರ್ ವಾಟರ್ ಕೆಪಾಸಿಟಿ ಇರುತ್ತೆ ಇದು. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನೀವು, ರೈನ್ ವಾಟರ್ ಸ್ಟ್ರಿಂಗ್ ಅನ್ನ ಮಾಡಿರ್ತಾರೆ. ಸೊ ಮಳೆ ನೀರನ್ನ ಸೇಕರಣೆ ಮಾಡೋದಕ್ಕೋಸ್ಕರ ಅದು ಕೂಡ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಇದು ಡೈರೆಕ್ಟ್ ಆಗಿ ಸಂಪಿಗೆ ಹೋಗಿ ಇದಾಗತ್ತೆ. ಬೋರ್ವೆಲ್ ಕೂಡ ಅಷ್ಟೇ, ಇದಕ್ಕೆ ಸ್ವಂತ ಬೋರ್ವೆಲ್ ಕೂಡ ಇದೆ. ಬೋರ್ವೆಲ್ ಆಲ್ಮೋಸ್ಟ್ ನಿಮಗೆ ಡೆಪ್ತ್ ಒಂದು 1000 ಫೀಟ್ ವರೆಗೂ ನಿಮಗೆ ಡೆಪ್ತ್ ಹೋಗಿದೆ. ನೀರು ಕೂಡ ಒಳ್ಳೆ ಸ್ವೀಟ್ ವಾಟರ್ ಸಿಕ್ಕಿದೆ. ಒಂದು 2 ಇಂಚಸ್ ನೀರು ಬಂದಿದೆ ಇದರಲ್ಲಿ. ರನ್ನಿಂಗ್ ಅಲ್ಲಿ ಇದೆ, ನೀವು ಬೇಕಾದ್ರೆ ಅದನ್ನ ಚೆಕ್ ಮಾಡ್ಕೋಬಹುದು. ಹಾಗೆ ಇದು ಗ್ರೌಂಡ್ ಫ್ಲೋರ್ ಇರುವ 2 BHK. ಇದು ವಾಲ್ಗೆಲ್ಲ ನೋಡ್ತಾ ಇರೋದು, ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ. ಮತ್ತೆ ಹಾಗೆ ಸ್ವಿಚಸ್ ಕೂಡ ಇದೆ. ಎಲ್ಲ ಎಲೆಕ್ಟ್ರಿಕ್ ಬೈಕ್ ಗಳಿಗೆ ಸ್ವಿಚಸ್ ಬೇಕಾಗತ್ತಲ್ಲ, ಹಾಗಾಗಿ ಸ್ವಿಚಸ್ ಕೂಡ ಮಾಡಿದ್ದಾರೆ. ಹಾಗೆ ಒಂದು ಟ್ಯಾಪ್ ಕೂಡ ಬರುತ್ತೆ ವಾಷಿಂಗ್ಗೋಸ್ಕರ. ಇದು ಗ್ರೌಂಡ್ ಫ್ಲೋರ್ ಇರುವಂತ 2 BHK. ಎಲ್ಲದಕ್ಕೂ ವಿಂಡೋಸ್ ಐರನ್ ವಿಂಡೋಸ್ ಆಗಿರುತ್ತೆ. 3 ರ್ಯಾಕ್ಸ್ ವಿಂಡೋಸ್ ಬಂದಿರುತ್ತೆ. ಡೋರ್ ಕೂಡ ನೋಡ್ತಾ ಇರ್ಬೋದು ನಿಮಗೆ, ವಾಸ್ಕಲ್ಲು ಮತ್ತೆ ಮೈನ್ ಡೋರ್ ಎಲ್ಲ ನಿಮಗೆ ಟೀಕ್ ವುಡ್ ಅಲ್ಲೇ ಬಂದಿರುತ್ತೆ. ಮತ್ತೆ ಇದಕ್ಕೆ ಹ್ಯಾಂಡಲ್, ಲಾಕ್ಸ್ ಎಲ್ಲದು ಕೂಡ ನಿಮಗೆ ಯುರೋಪಾ ಕಂಪನಿಯಿಂದ ಮಾಡ್ಕೊಟ್ಟಿರ್ತಾರೆ. ಎಲ್ಲ ಒಳ್ಳೆ ಕಂಪನಿಯಿಂದ ಲಾಕ್ಸ್ ಎಲ್ಲ ಆಗಿರುತ್ತೆ. ಬನ್ನಿ ಹಾಗೆ ಒಳಗೆ ನೋಡೋಣ. ಇದು 2 BHK ಬಂದ್ಬಿಟ್ಟು ರೆಂಟಲ್ ಪರ್ಪಸ್ಗೋಸ್ಕರ ನಿಮಗೆ ಗ್ರೌಂಡ್ ಫ್ಲೋರ್ ಅಲ್ಲಿ ಸಿಗತ್ತೆ. ಇದು ನೋಡ್ತಾ ಇರ್ಬೋದು, ಗ್ರೌಂಡ್ ಫ್ಲೋರ್ ಅಲ್ಲಿ ಇದು ಹಾಲು, ಗ್ರಾನೈಟ್ ಟೈಲ್ಸ್, ಎಲ್ಲಾ ಫ್ಲೋರ್ಗೂ ಗ್ರಾನೈಟ್ ಟೈಲ್ಸ್ ಹಾಕಿರ್ತಾರೆ. ಮತ್ತೆ POP ಡಿಸೈನ್ ಮಾಡಿದ್ದಾರೆ. ಹಾಲ್ ಅಲ್ಲೇ ನಿಮಗೆ 2 ವಿಂಡೋಸ್ ಬರುತ್ತೆ. ಸೊ ಗಾಳಿ ಬೆಳಕೆಲ್ಲ ಚೆನ್ನಾಗೇ ಇದೆ ಇದರಲ್ಲಿ. ಮತ್ತೆ ಟಿವಿ ಯೂನಿಟ್ಸ್ ಇರುತ್ತೆ. ಕರ್ಟನ್ ರ್ಯಾಕ್ ಕೂಡ ಮಾಡ್ಕೊಟ್ಟಿರ್ತಾರೆ. ಹಾಗೆ ಮಾಡ್ಯುಲರ್ ಕಿಚನ್ ಕೂಡ ಮಾಡ್ಕೊಟ್ಟಿರ್ತಾರೆ ಇದರಲ್ಲಿ. ನೋಡ್ತಾ ಇರ್ಬೋದು, ಎಲ್ಲದಕ್ಕೂ ಮಿಡ್ ಯೂನಿಟ್ ಮತ್ತೆ ಲಾಫ್ಟ್ ಎಲ್ಲ ಬಂದಿರುತ್ತೆ. ಇದಕ್ಕೆ SS ಬ್ಯಾಸ್ಕೆಟ್ ಕೂಡ ಬಂದಿರುತ್ತೆ. ಗ್ರಾನೈಟ್ ಟಾಪ್ ನೋಡಕ್ಕೆ ತುಂಬಾನೇ ಚೆನ್ನಾಗಿ, ತುಂಬಾನೇ ಯೂನಿಕ್ ಆಗಿರುತ್ತೆ. ಕಲರ್ಸ್ ಕೂಡ ಅಷ್ಟೇ ಚೂಸಬಲ್ ಮಾಡಿ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ.
ಟ್ಯಾಪ್ ಮತ್ತೆ ಎಲ್ಲ ನೋಡ್ತಾ ಇರ್ಬೋದು ನೀವು, ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್ ಬರುತ್ತೆ ಟ್ಯಾಪ್ ಕೂಡ. ಮತ್ತೆ ವಾಲ್ಗೆಲ್ಲ ಫ್ರೀ ವಾಷಬಲ್ ನಿಮಗೆ ಟೈಲ್ಸ್ ಕೂಡ ಹಾಕೊಟ್ಟಿರ್ತಾರೆ, ವಾಷಿಂಗ್ ಕೂಡ ಯೂಸಿ ಇರುತ್ತೆ ನಿಮಗೆ. ಇಲ್ಲಿ ಒಂದು ವಾಷಿಂಗ್ ಮಿಷಿನ್ ಕನೆಕ್ಟ್ ಬರುತ್ತೆ. ಹಾಗೆ ಇದು 2 BHK, ಒಂದು ಕಾಮನ್ ವಾಶ್ರೂಮ್ ಬರುತ್ತೆ ಮತ್ತೆ ಒಂದು ಅಟ್ಯಾಚ್ ವಾಶ್ರೂಮ್ ಬರುತ್ತೆ. ಒಂದು ಕಿಂಗ್ ಸೈಜು, ಒಂದು ಕ್ಯೂನ್ ಸೈಜು. ಬಾತ್ರೂಮ್ ಕೂಡ ನೋಡ್ತಾ ಇರ್ಬೋದು ನಿಮಗೆ, ಆಂಟಿ ಸ್ಕಿಡ್ ಟೈಲ್ಸ್ ಹಾಕಿರ್ತಾರೆ ಫ್ಲೋರ್ಗೆಲ್ಲ, ಮತ್ತೆ ವಾಲ್ಗೆಲ್ಲ ರೂಫ್ ತನಕನು ಫುಲ್ ಟೈಲ್ಸ್ ಅಲ್ಲಿ ನಿಮಗೆ ಹಾಕೊಟ್ಟಿರ್ತಾರೆ, ವೆಟ್ರಿಫೈಡ್ ಟೈಲ್ಸ್ ಅಲ್ಲಿ. ಫಿಟ್ಟಿಂಗ್ಸ್ ಆಲ್ಮೋಸ್ಟ್ ಎಲ್ಲದು ಕೂಡ ನಿಮಗೆ ಜಾಗ್ವಾರ್ ಫಿಟ್ಟಿಂಗ್ಸೇ ಬರುತ್ತೆ. ಡೋರ್ ಕೂಡ ಅಷ್ಟೇ, ಎಲ್ಲದಕ್ಕೂ ಡೋರ್ ವುಡನ್ ಡೋರ್ಗಳಾಗಿರುತ್ತೆ, ಪ್ರೆಸ್ ಇದಿರುತ್ತೆ, ಫ್ರೆಶ್ ಡೋರ್ ಆಗಿರುತ್ತೆ. ಇದು ಮಾಸ್ಟರ್ ಬೆಡ್ರೂಮು. ಇದು ರೂಮ್ ಸೈಜ್ ಬಂದ್ಬಿಟ್ಟು 10x10 ಬರುತ್ತೆ ವಿತ್ ಕಬೋರ್ಡ್ ಸೇರಿ. ಕಬೋರ್ಡ್ಸ್ ಕೂಡ ಸ್ಲೈಡಿಂಗ್ ಕಬೋರ್ಡ್ಸ್. ಒಂದು ಕಿಂಗ್ ಸೈಜ್ ಕಾಟ್ನ ಆರಾಮಾಗಿ ಹಾಕೋಬಹುದು. ಇದ್ರಲ್ಲಿ ಒಂದು ಅಟ್ಯಾಚ್ ವಾಶ್ರೂಮ್ ಕೂಡ ಇರುತ್ತೆ. ಇದ್ರಲ್ಲಿ ಕೂಡ ಅಷ್ಟೇ ಎಲ್ಲ ಫಿಟ್ಟಿಂಗ್ಸ್ ಮತ್ತೆ ಎಲ್ಲ ಇದು ಕೂಡ ಕಬೋರ್ಡ್ ಕೂಡ ನಿಮಗೆ ಕಂಪ್ನಿದು ಒಳ್ಳೆ ಜಾಗ್ವಾರ್ ಕಂಪ್ನಿದು ಹಾಕ್ಬಿಟ್ಟಿರ್ತಾರೆ. ವಾಲ್ ಇಂದ ರೂಫ್ ತನಕ ನಿಮಗೆ ಟೈಲ್ಸ್ ಫಿಟ್ಟಿಂಗ್ ಆಗಿರುತ್ತೆ, ವಿಟ್ರಿಫೈಡ್ ಟೈಲ್ಸ್. ಕೆಳಗಡೆ ಆಂಟಿಸ್ಕಿಡ್ ಟೈಲ್ಸ್ ಹಾಕಿರ್ತಾರೆ. ಕ್ವೀನ್ ಸೈಜು ಅಷ್ಟೇ ನಿಮಗೆ 10x10 ಬರುತ್ತೆ ವಿತ್ ಕಬೋರ್ಡ್ ಸೇರಿ. ಇಲ್ಲಿ ಕೂಡ ಅಷ್ಟೇ ನಿಮಗೆ ಸ್ಲೈಡಿಂಗ್ ಡೋರ್ಸ್ ಮತ್ತೆ ಲಾಫ್ಟ್, ಮಿರರ್ ಎಲ್ಲದು ಕೂಡ ಮಾಡ್ಕೊಟ್ಟಿರ್ತಾರೆ. ಇನ್ನೊಂದ್ಸಲ ನೀವು ವಾಲ್ ನ ನೋಡ್ತಾ ಇರ್ಬೋದು. ಇದು ಗ್ರೌಂಡ್ ಫ್ಲೋರ್ ಅಲ್ಲಿ ಇರುವಂತ 2 BHK ವಾಲ್. ಬನ್ನಿ ಹಾಗೆ ನಾವು ಫಸ್ಟ್ ಫ್ಲೋರ್ ಕಡೆ ಹೋಗೋಣ. ಇದು ನೋಡ್ತಾ ಇರ್ಬೋದು ಸ್ಟೇರ್ ಕೇಸ್ ನ ನೀವು. ಸ್ಟೆಪ್ಸ್ ಎಲ್ಲಾದು ಗ್ರಾನೈಟ್ ಅಲ್ಲಿ ಹಾಕಿರ್ತಾರೆ, ಮತ್ತೆ MS ಗ್ರಿಲ್ಸ್ ಕೂಡ ಕೊಟ್ಟಿರ್ತಾರೆ. ರೈಲಿಂಗ್ ಕೂಡ MS ಅಲ್ಲಿ ಬಂದಿರುತ್ತೆ. ಎಲ್ಲಾ ಸ್ಟೆಪ್ಸ್ ಕೆಳಗಡೆಯಿಂದ ನಿಮಗೆ ಗ್ರೌಂಡ್ ಫ್ಲೋರ್ ಇಂದ 3rd 4th ಫ್ಲೋರ್ ವರೆಗೂ ಎಲ್ಲ ಗ್ರಾನೈಟ್ ಅಲ್ಲಿ ಹಾಕಿರ್ತಾರೆ. ಪ್ಯಾಸೇಜ್ ಕೂಡ ಅಷ್ಟೇ ಗ್ರಾನೈಟ್ ಪ್ಯಾಸೇಜ್ ಆಗಿರುತ್ತೆ. ಇದು ಫಸ್ಟ್ ಫ್ಲೋರ್ ಅಲ್ಲಿ ಇರುವಂತ 2 BHK. ವಾಲ್ಗೆಲ್ಲ ನೋಡ್ತಾ ಇರ್ಬೋದು ನಿಮಗೆ ವೆಟ್ರಿಫೈಡ್ ಟೈಲ್ಸ್, ಮತ್ತೆ ವಾಲ್ ಸೀಲಿಂಗ್ ಎಲ್ಲ ನಿಮಗೆ ವುಡನ್ ಸೀಲಿಂಗ್ ಅಲ್ಲಿ ಮಾಡ್ಕೊಟ್ಟಿರ್ತಾರೆ. ಇದು ಕೂಡ ಅಷ್ಟೇ ಈಶಾನ್ಯ ಮೂಲೆಯಲ್ಲಿ ಬರುತ್ತೆ, ನಾರ್ತ್ ಫೇಸಿಂಗ್ ಬರುತ್ತೆ ಇದು ಡೋರು. ದೇವ್ ಮೂಲೆಯಲ್ಲಿ ನಿಮಗೆ ಡೋರ್ ಸಿಗುತ್ತೆ. ಇದು ವಾಸ್ಕಲ್ಲು ಮತ್ತೆ ಡೋರ್ಸ್ ಎಲ್ಲದು ಕೂಡ ನಿಮಗೆ ಟೀಕ್ ವುಡ್ ಅಲ್ಲಿ ಬರುತ್ತೆ. ಹಾಗೆ ಹಾಲ್ ನೋಡ್ತಾ ಇರ್ಬೋದು ಎಷ್ಟು ಪೇಷಿಯಸ್ ಆಗಿ, ಎಷ್ಟು ದೊಡ್ಡದಾಗಿ ಹಾಲ್ ಬಂದಿದೆ ಅಂತ ಹೇಳಿ. ಹಾಲ್ ಕೂಡ ನೋಡಕ್ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಎಂಟ್ರೆನ್ಸ್ ಅಲ್ಲಿ ನಿಮಗೆ ಪೂಜಾ ರೂಮ್ ಕೂಡ ಬರುತ್ತೆ. ನೋಡ್ತಾ ಇರ್ಬೋದು ಹಾಲ್ ಮತ್ತೆ POP ಡಿಸೈನ್ಸ್. ಕೆಳಗಡೆ ಎಲ್ಲ ಒಳ್ಳೆ ಕ್ವಾಲಿಟಿ ಗ್ರಾನೈಟ್ ಟೈಲ್ಸ್ ಕೂಡ ಹಾಕಿರ್ತಾರೆ. ವಾಲ್ ಸೀಲಿಂಗ್ ಕೂಡ ಅಷ್ಟೇ ನಿಮಗೆ POP ಡಿಸೈನ್ ಕೂಡ ತುಂಬಾ ಯೂನಿಕ್ ಆಗಿ ಮಾಡ್ಕೊಟ್ಟಿದ್ದಾರೆ. ಪೂಜಾ ರೂಮ್ ನೋಡ್ತಿರ್ಬೋದು ಸ್ನೇಹಿತರೆ, ಇದು ಓಪನ್ ಡೋರ್ಸ್ ಆಗಿರುತ್ತೆ ವಿತ್ ಗ್ಲಾಸ್ ಡೋರ್. ಅದು ಕೂಡ ಅಷ್ಟೇ ಟೀಕ್ ವುಡ್ ಡೋರ್ ಆಗಿರುತ್ತೆ. ಒಳಗಡೆ ನೀವು ನೋಡ್ತಾ ಇರ್ಬೋದು ಫುಲ್ ವೆಟ್ರಿಫೈಡ್ ಟೈಲ್ಸ್ ಅಲ್ಲಿ ಮತ್ತೆ ಗೋಲ್ಡನ್ ಬೀಡಿಂಗ್ ಅಲ್ಲಿ ಡಿಸೈನ್ ಮಾಡಿದ್ದಾರೆ. ಒಳಗಡೆ ಬೀಡಿ ಇದು ಕೂಡ ಅಷ್ಟೇ ಟಾಪ್ ಅಲ್ಲಿ ಮೇಲ್ಗಡೆ ಬಂದು POP ಡಿಸೈನ್ ಮಾಡಿದ್ದಾರೆ. ಒಬ್ರು ಆರಾಮಾಗಿ ಕೂತ್ಕೊಂಡು ಪೂಜೆ ಮಾಡುವಂತ ಜಾಗ ಇದೆ. ಟಿವಿ ಯೂನಿಟ್ಸ್ ಕೂಡ ನೋಡ್ತಾ ಇರ್ಬೋದು, ವುಡನ್ ಟಿವಿ ಯೂನಿಟ್ ಮಾಡಿದ್ದಾರೆ. ಇದ್ರಲ್ಲಿ ವಿನಿಯರ್ ಲ್ಯಾಮಿನೇಟ್ ಅಲ್ಲಿ ನಿಮಗೆ ಡಿಸೈನ್ ಕೂಡ ಮಾಡ್ಕೊಟ್ಟಿದ್ದಾರೆ, ನೋಡಕ್ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಹಾಗೆ ಇದು ಡೈನಿಂಗ್ ವಿತ್ ಕಿಚನ್. ಇದು ಡೈನಿಂಗ್ ಹಾಲ್ ಕೂಡ ಅಲ್ಲೇ ಬರುತ್ತೆ. ಡೈನಿಂಗ್ ಹಾಲ್ ಮೇಲೆ ಕೂಡ ನಿಮಗೆ POP ಡಿಸೈನ್ ಬಂದಿರುತ್ತೆ. ಒಂದು ಫ್ಯಾನ್ ಕೂಡ ಹಾಕೊಟ್ಟಿರ್ತಾರೆ. ಅಲ್ಲೊಂದು ವಿಂಡೋಸ್ ಕೂಡ ಇರುತ್ತೆ, 3 rack ವಿಂಡೋಸ್. ಕಿಚನ್ ಕೂಡ ಅಷ್ಟೇ ನೋಡಕ್ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಮಾಡ್ಯುಲರ್ ಕಿಚನ್, ಲೆಫ್ಟ್ ಮತ್ತೆ ರೈಟ್ ಸೈಡ್ 2 ಸೈಡು ನಿಮಗೆ ಇದು ಬಂದಿರುತ್ತೆ. ಲಾಫ್ಟ್, ಮಿಡ್ ಯೂನಿಟ್ 2 ಸೈಡು ಮಾಡ್ಕೊಟ್ಟಿರ್ತಾರೆ. ನಿಮಗೆ ಸ್ಟೋರೇಜ್ ಗೆಲ್ಲ ತುಂಬಾನೇ ಜಾಗ ಇದೆ. ಇದು ಕೂಡ ಅಷ್ಟೇ SS ಬ್ಯಾಸ್ಕೆಟ್ಸ್ ಎಲ್ಲ ರ್ಯಾಕ್ಸ್ ಎಲ್ಲ SS ಎಲ್ಲ ಇರುತ್ತೆ. ಎಲ್ಲ ಸಾಫ್ಟ್ ಕ್ಲೋಸಿಂಗ್ ಡೋರ್ಸ್ ಗಳಾಗಿರುತ್ತೆ. ಟಾಪ್ ಕೂಡ ಅಷ್ಟೇ ಗ್ರಾನೈಟ್ ಟಾಪ್ ಬರುತ್ತೆ ಇದಕ್ಕೆ. ವಾಷಬಲ್ಗೆಲ್ಲ ನಿಮಗೆ ತುಂಬಾನೇ ಈಸಿ ಆಗಿರುತ್ತೆ. ಮತ್ತೆ ವಾಲ್ ಕೂಡ ಅಷ್ಟೇ ಎಲ್ಲ ಟೈಲ್ಸ್ ಅಲ್ಲೇ ಹಾಕಿರೋದ್ರಿಂದ ನಿಮಗೆ ಫ್ರೀ ವಾಷಬಲ್ ಇರುತ್ತೆ. ಡೋರ್ ಕೂಡ ಅಷ್ಟೇ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟ್ ಕ್ಲೋಸಿಂಗ್ ಇರೋದೆ ಅಂತ. ಇದಕ್ಕೆ ಯುಟಿಲಿಟಿ ಕೂಡ ಇದೆ. ಯುಟಿಲಿಟಿ ಕೂಡ ನೋಡ್ತಾ ಇರ್ಬೋದು. ಯುಟಿಲಿಟಿ ಡೋರ್ ಕೂಡ ಅಷ್ಟೇ ವುಡನ್ ಡೋರ್ಸ್.
ಇಲ್ಲೂ ಕೂಡ ನಿಮಗೆ ಒಂದು 3.5 feet ಸ್ಪೇಸಸ್ ಇದೆ. ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೊಳ್ಳಕ್ಕೆ ಮತ್ತೆ ವಾಷಿಂಗಿಗೆ ಎಲ್ಲದಕ್ಕೂ ಅನುಕೂಲ ಇದೆ. ಇಲ್ಲೂ ಕೂಡ ಅಷ್ಟೇ ಸ್ನೇಹಿತರೆ, 2 ಬೆಡ್ರೂಮ್ ಬರುತ್ತೆ, ಒಂದು ವಾಶ್ರೂಮ್ ಬರುತ್ತೆ ಮತ್ತು ಒಂದು ಅಟ್ಯಾಚ್ ವಾಶ್ರೂಮ್ ಬರುತ್ತೆ. ಒಂದು ಕಿಂಗ್ ಸೈಜ್, ಒಂದು ಮಾಸ್ಟರ್ ಬೆಡ್ರೂಮ್, ಒಂದು ಕ್ವೀನ್ ಸೈಜ್ ರೂಮ್ ಇರುತ್ತೆ. ಇದು ಕಾಮನ್ ವಾಶ್ರೂಮ್. ಇದು ಕೂಡ ಅಷ್ಟೇ ನೋಡ್ತಾ ಇರ್ಬೋದು, ಸಿಂಗಲ್ ಕಮೋಡ್ ಬಂದಿರುತ್ತೆ ಎಲ್ಲದಕ್ಕೂ. ಜಾಗೋರ್ ಫಿಟ್ಟಿಂಗ್ಸ್ ಮತ್ತೆ ಹ್ಯಾಂಡ್ ವಾಶ್, ವಾಲ್ಗೆಲ್ಲ ಟೈಲ್ಸ್ ಕೂಡ ಹಾಕಿರ್ತಾರೆ, ಕೆಳಗಡೆ ಎಲ್ಲ ಆಂಟಿಸ್ಕಿಟ್ ಟೈಲ್ಸ್ ಕೂಡ ಇರುತ್ತೆ. ಇದು ಕೂಡ ಅಷ್ಟೇ ನಿಮಗೆ ಎಲ್ಲ ವುಡನ್ ಡೋರ್ಸ್, ಎಲ್ಲದಕ್ಕೂ ವುಡನ್ ಡೋರ್ಸ್ ಹಾಕಿರ್ತಾರೆ. ಇದು ನೋಡ್ತಾ ಇರ್ಬೋದು ನೀವು, ಇದು ಮಾಸ್ಟರ್ ಬೆಡ್ರೂಮ್. ಇಲ್ಲಿ ಕೂಡ ಅಷ್ಟೇ ನಿಮಗೆ ಸ್ಲೈಡಿಂಗ್ ಡೋರ್ಸ್ ಮತ್ತೆ ಸ್ಟೋರೇಜ್ಗೆಲ್ಲ ಜಾಗ ಇದೆ, ಮತ್ತೆ ಶೋಕೇಶ್ ಕೂಡ ಇದೆ. ಸಿಂಗಲ್ ಕಮೋಡ್ ಬರುತ್ತೆ. ಇದು ಕೂಡ ವಾಶ್ರೂಮ್ ಅಲ್ಲಿ ಅಟ್ಯಾಚ್ ಬಾತ್ರೂಮ್, ಒಂದು ಸಿಂಗಲ್ ಕಮೋಡ್ ಬರುತ್ತೆ. ಹಾಗೆ ಇದ್ರಲ್ಲಿ ಫಿಟ್ಟಿಂಗ್ಸ್ ಕೂಡ ಅಷ್ಟೇ, ಎಲ್ಲ ಜಾಗೋರ್ ಫಿಟ್ಟಿಂಗ್ಸ್, ಹ್ಯಾಂಡ್ ವಾಶ್ ಎಲ್ಲ ಇದುಗಳು ಬರುತ್ತೆ. ತುಂಬಾ ಪೇಷಿಯಸ್ ಆಗಿ ಇದೆ, ಜಾಗ ದೊಡ್ಡದಾಗೆ ಇದೆ. ಬಾತ್ರೂಮ್ ಕೂಡ ಹಾಗೆ. ಇನ್ನೊಂದು ರೂಮ್ ನೋಡಿ, ಈ ರೂಮ್ ಕೂಡ ಅಷ್ಟೇ ಕ್ವೀನ್ ಸೈಜ್ ರೂಮ್ ಇದು. ಈ ರೂಮ್ ಸೈಜ್ ಬಂದ್ಬಿಟ್ಟು ನಿಮಗೆ 10x12 ಬರುತ್ತೆ. ಮಾಸ್ಟರ್ ಬೆಡ್ರೂಮ್ ಬಂದ್ಬಿಟ್ಟು 10x15 ಬರುತ್ತೆ. ಇದು 10x12 ಬರುತ್ತೆ ಸೈಜು. ಇದ್ರಲ್ಲೆಲ್ಲ ನಿಮಗೆ, ಇದ್ರಲ್ಲೂ ಅಷ್ಟೇ ಲಾಫ್ಟ್ ಮತ್ತೆ ಸ್ಟೋರೇಜ್, ಸ್ಲೈಡಿಂಗ್ ಡೋರ್, ಸ್ಟೋರೇಜ್, ಗ್ಲಾಸ್, ಮಿರರ್ ಎಲ್ಲ ಕೊಟ್ಟಿರ್ತಾರೆ. ಇದಕ್ಕೊಂದು ಅಟ್ಯಾಚ್ ಬಾಲ್ಕನಿ ಕೂಡ ಬರುತ್ತೆ ಈ ರೂಮ್ಗೆ. ಇದು ಬಾಲ್ಕನಿ ಸ್ನೇಹಿತರೆ, ನೋಡ್ತಾ ಇರ್ಬೋದು ಬಾಲ್ಕನಿ ಎಷ್ಟು ಚೆನ್ನಾಗಿ, ಸ್ವಲ್ಪ ಪೇಸ 2.5 feet 3 feet ಬರುತ್ತೆ ಬಾಲ್ಕನಿ ಕೂಡ. ಇಲ್ಲಿ ಕೂಡ ಅಷ್ಟೇ ನಿಮಗೆ ಟಫನ್ ಗ್ಲಾಸ್ ಹಾಕೊಟ್ಟಿರ್ತಾರೆ. ರೈಲಿಂಗ್ ಕೂಡ SSL ರೈಲಿಂಗ್ ಮಾಡಿರ್ತಾರೆ. ಎಲ್ಲ ಪ್ಲಸ್ ಡೋರ್ಸ್ಗಳು, ಎಲ್ಲ ಪ್ಲಸ್ ಡೋರ್ಸ್ ಕೂಡ ನಿಮಗೆ ಯುರೋಪಾ ಕಂಪ್ನಿದೇ ಬಂದಿರುತ್ತೆ. ಇನ್ನೊಂದ್ಸಲಿ ನೀವು ಹಾಲ್ ನ ನೋಡ್ತಾ ಇರ್ಬೋದು, ಹಾಲ್ ಮತ್ತೆ ಡೈನಿಂಗ್ ಕಿಚನ್ ಕೂಡ ಎಷ್ಟು ದೊಡ್ಡದಾಗಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಬನ್ನಿ ಸ್ನೇಹಿತರೆ, ಹಾಗೆ ಸೆಕೆಂಡ್ ಫ್ಲೋರ್ ಕಡೆ ಹೋಗೋಣ ನಾವೀಗ. ಎಲ್ಲ ಸ್ಟೇರ್ ಕೇಸ್ ಕೂಡ ಅಷ್ಟೇ, ನಾನು ಏನು ಹೇಳಿದೆ, ಕೆಳಗಡೆ ಗ್ರೌಂಡ್ ಫ್ಲೋರ್ ಇಂದ 3rd floor ವರೆಗೂ ನಿಮಗೆ ಸೇಮ್ ಗ್ರಾನೈಟ್ ಅಲ್ಲೇ ಸ್ಟೆಪ್ಸ್ ಕೂಡ ಮಾಡಿದ್ದಾರೆ. ಎಲ್ಲ MS ಅಲ್ಲಿ ಗ್ರಿಲ್ ಕೂಡ ಮಾಡಿದ್ದಾರೆ, ರೈಲಿಂಗ್ಸ್ ಮತ್ತೆ ಸೇಮ್ ಈಗ ನಾವು ಫಸ್ಟ್ ಫ್ಲೋರ್ ಅಲ್ಲಿ ನೋಡಿದ್ವಿ 2 BHK, ಅದೇ ರೀತಿನೇ ಸೆಕೆಂಡ್ ಫ್ಲೋರ್ ಕೂಡ ಮಾಡಿರ್ತಾರೆ. 3rd floor ಕೂಡ ಅದೇ ರೀತಿನೇ ಬಂದಿರುತ್ತೆ. ಸೊ ಇಲ್ಲೂ ಕೂಡ ಅಷ್ಟೇ ನೋಡ್ತಾ ಇರ್ಬೋದು, ನಿಮಗೆ ಡೋರ್ಸ್ ಆಗ್ಲಿ, ಫಿಟ್ಟಿಂಗ್ಸ್ ಆಗ್ಲಿ, ಎಲ್ಲೂ ಕೂಡ ನಿಮಗೆ ಚೇಂಜಸ್ ಇರಲ್ಲ. ಆಲ್ಮೋಸ್ಟ್ ಎಲ್ಲದು ಒಂದೇ ರೀತಿ ಬಂದಿರುತ್ತೆ. ಲಾಕ್ಸ್ ಕೂಡ ಅಷ್ಟೇ, ಲಾಕ್ಸ್ ಮತ್ತೆ ಹ್ಯಾಂಡಲ್ ಎಲ್ಲ ಯುರೋಪಾ ಕಂಪ್ನಿದು. ಸೇಮ್ ಅದೇ ರೀತಿನೇ, ಹಾಲ್ ಕೂಡ ಅಷ್ಟೇ ಸೇಮ್ ಅದೇ ಸೈಜ್ ಅಲ್ಲೇ ಅದೇ ರೀತಿನೇ ಇರುತ್ತೆ. ಇದು ಕೂಡ ಫ್ಲೋರ್ಗೆಲ್ಲ ಗ್ರಾನೈಟ್ಸ್, ಪೂಜಾ ರೂಮ್ ಒಳಗಡೆ ಮತ್ತೆ ಎಲ್ಲ ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್, ಗೋಲ್ಡನ್ ಬೀಡಿಂಗ್ ಮತ್ತೆ POP ಡಿಸೈನ್ಸ್, ಟಿವಿ ಯೂನಿಟ್ಸ್, ಆಲ್ಮೋಸ್ಟ್ ಎಲ್ಲ ಸೇಮ್ ಚೆನ್ನಾಗಿ ಅದೇ ರೀತಿನೇ ಮಾಡಿಕೊಟ್ಟಿರ್ತಾರೆ. ಇದಕ್ಕೂ ಕೂಡ ಅಷ್ಟೇ ನಿಮಗೆ ಸೇಮ್ ಕೆಳಗಡೆ ನೋಡಿ ಅದೇ ರೀತಿ ಬಂದಿರುತ್ತೆ. ಇದು ಕೂಡ ಯುಟಿಲಿಟಿ ಮತ್ತೆ SS ಬ್ಯಾಸ್ಕೆಟ್ಸ್, ಮಾಡ್ಯುಲರ್ ಕಿಚನ್ ಎಲ್ಲ ಬಂದಿರುತ್ತೆ. ಇದು ಕೂಡ 2 ಬಾತ್ರೂಮ್ ಬರುತ್ತೆ, ಸಿಂಗಲ್ ಕಂಬೋರ್ಡ್ ಮತ್ತೆ ಜಾಗೋರ್ ಫಿಟ್ಟಿಂಗ್ಸ್ ಇಂದ ಹಿಡಿದು ಎಲ್ಲ ಮಾಡ್ಕೊಟ್ಟಿರ್ತಾರೆ. ಎಲ್ಲ ಕಂಪ್ನಿದು ಕ್ವಾಲಿಟಿ ವೈಸ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ಡೋರ್ಸ್ ಆಗ್ಲಿ ಎಲ್ಲ ಒಳ್ಳೆ ಗೇಜ್ ಇರೋಂಥ ಡೋರ್ಸ್ಗಳು. ಇದು ಮಾಸ್ಟರ್ ಬೆಡ್ರೂಮ್. ಸೇಮ್ ಮಾಸ್ಟರ್ ಬೆಡ್ರೂಮ್ ಏನಿದೆ ಕೆಳಗಡೆ ಸೈಜ್ ಬಂದ್ಬಿಟ್ಟು 10x15 ಬರುತ್ತೆ ಸೈಜ್. ಇದು ಒಂದು ಕಿಂಗ್ ಸೈಜ್ ಬೆಡ್ ನ ಆರಾಮಾಗಿ ಕಾಟ್ನ ಆರಾಮಾಗಿ ಹಾಕೋಬಹುದು. ಎಲ್ಲ ಸಿಂಗಲ್ ಕಮೋಡ್ಗಳು, ವಾಲ್ ಕಮೋಡ್ಗಳೆಲ್ಲ. ತ್ರೀ ಫ್ಲೋರ್ಸ್ ಅಲ್ಲಿ ಏನೇನ್ ಫಿಟ್ಟಿಂಗ್ಸ್ ಇದೆ ಎಲ್ಲದು ಕೂಡ, ಶವರ್ ಮತ್ತೆ ಫಿಟ್ಟಿಂಗ್ಸ್ ಏನೇನ್ ಬರುತ್ತೆ ಎಲ್ಲದು ಕೂಡ ನಿಮಗೆ ಜಾಗ್ವಾರ್ ಕಂಪನಿ ಫಿಟ್ಟಿಂಗ್ಸ್ ಹಾಕಿದ್ದಾರೆ. ಇದು ಕ್ವೀನ್ ಸೈಜ್ ಬೆಡ್ರೂಮ್. ಇದು 10x12 ಬರುತ್ತೆ. ಇದು ಆಕ್ಚುಲಿ ಸೈಜ್ 10x12 ಬರುತ್ತೆ ವಿತ್ ವಾರ್ಡ್ರೋಬ್ ಸೇರ್ಕೊಂಡು. ಇದು ಕೂಡ ಅಷ್ಟೇ ಸ್ಲೈಡಿಂಗ್ ಡೋರ್ಸ್ ಮತ್ತೆ ಲಾಫ್ಟ್ ಎಲ್ಲ ಇದೆ ಸ್ಟೋರೇಜ್ಗೆ. ಇದು ಕೂಡ ಒಂದು ಬಾಲ್ಕನಿ ಇರುತ್ತೆ, ಒಂದು ವಿಂಡೋಸ್ ಬರುತ್ತೆ, 3 rack ವಿಂಡೋಸ್ ಇರುತ್ತೆ.
ಬಾಲ್ಕನಿ ಸೇಮ್ ಯೂಶುವಲ್ ಏನಿದೆ ನೋಡಿದ್ರಿ ಅದೇ ಹತ್ರನೇ 2.5 ಫೀಟ್ ಬರುತ್ತೆ. ಟಫನ್ ಗ್ಲಾಸ್ ಮತ್ತೆ ರೈಲಿಂಗ್ ಕೂಡ SSL ರೈಲಿಂಗ್ ಮಾಡಿರ್ತಾರೆ. ಬನ್ನಿ ಹಾಗೆ ನಾವು ಇವಾಗ 3rd ಫ್ಲೋರ್ ಕಡೆ ಹೋಗೋಣ. ಸೇಮ್ ಏನ್ ನೋಡಿದ್ವಿ ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರು ಸೇಮ್ ಏನ್ ನೋಡಿದ್ವಿ ಅದೇ ರೀತಿನೇ 3rd ಫ್ಲೋರ್ ಕೂಡ ಅದೇ ರೀತಿನೇ ಇದೆ. ಏನು ಚೇಂಜಸ್ ಇರಲ್ಲ. ಫಿಟ್ಟಿಂಗ್ಸ್ ಆಗ್ಲಿ, ಡೋರ್ಸ್ ಆಗ್ಲಿ, ಲಾಕ್ಸ್, ಏನ್ ಗ್ರಾನೈಟ್, ಟಿವಿ ಯೂನಿಟ್ಸ್ ಅಲ್ಲಿ ಏನೇನ್ ಯೂಸ್ ಮಾಡಿದ್ದಾರೆ ಆಲ್ಮೋಸ್ಟ್ ಎಲ್ಲ ಸೇಮ್ ಅದೇ ರೀತಿನೇ 3rd ಫ್ಲೋರ್ ಕೂಡ ಬಂದಿರತ್ತೆ. ಸ್ವಿಚಸ್ ಕೂಡ ಅಷ್ಟೇ, ಎಲ್ಲ ಸ್ವಿಚಸ್ ಎಲ್ಲ ನಿಮಗೆ GM ಕಂಪ್ನಿದು ಸ್ವಿಚಸ್ ಕೂಡ ಹಾಕಿರ್ತಾರೆ. ವೈರ್ ಕೂಡ ಅಷ್ಟೇ, ವೈರ್ ಎಲ್ಲದಕ್ಕೂ ನಿಮಗೆ ಫಿನೋಲೆಕ್ಸ್ ಕಂಪ್ನಿ ವೈರ್ಗಳನ್ನ ಯೂಸ್ ಮಾಡಿರ್ತಾರೆ. ಸೊ ಕ್ವಾಲಿಟಿ ವೈಸ್ ಎಲ್ಲ ಕೂಡ ಒಳ್ಳೆ ಬ್ರ್ಯಾಂಡ್ ಕಂಪ್ನಿಯಿಂದಾನೆ ಬಿಲ್ಡ್ ಮಾಡಿರ್ತಾರೆ. ಸೇಮ್ ಅದೇ ರೀತಿನೇ ಟಿವಿ ಯೂನಿಟ್ಸ್ ಕೂಡ ನೋಡ್ತಾ ಇರ್ಬೋದು. ಇದು ಕೂಡ ಅಷ್ಟೇ, ನಿಮಗೆ ವಾಲ್ ಸೀಲಿಂಗು ಎಲ್ಲ ಅದೇ ರೀತಿ ಬಂದಿರುತ್ತೆ. POP ಡಿಸೈನ್ಸ್ ಮಾಡಿರ್ತಾರೆ, POP ಇರುತ್ತೆ. ಸೇಮ್ ಇದಕ್ಕೆ ಯುಟಿಲಿಟಿ ಮತ್ತೆ ಕಿಚನ್ಸ್, ಮಿಡ್ ಲಾಫ್ಟು, SS ಬ್ಯಾಸ್ಕೆಟ್, ವಿಂಡೋಸ್ ಕೂಡ ನೋಡಬೇಕು. ಎಲ್ಲದಕ್ಕೂ ನಿಮಗೆ ಕಟನ್ ರಾಡ್ಸ್ ಕೂಡ ಎಲ್ಲ ಫಿಟ್ಟಿಂಗ್ ಮಾಡಿಕೊಟ್ಟಿದ್ದಾರೆ. ಇದಕ್ಕೆ ಆಲ್ಮೋಸ್ಟ್ ಎಲ್ಲ ರೆಡಿ ಟು ಮೂವ್ ಇದೆ. ಇದು ಲೈಟ್ಸು, ಫ್ಯಾನು, ಗ್ರೀಸರು ಎಲ್ಲದ್ ಕೂಡ ಇದಕ್ಕೆ ಮಾಡಿಕೊಟ್ಟಿರ್ತಾರೆ. ಸೇಮ್ ಅದೇ ರೀತಿನೇ ಮಾಸ್ಟರ್ ಬೆಡ್ರೂಮು 10x15 ಸೈಜು, ಸ್ಲೈಡಿಂಗ್ ಡೋರ್ಸ್ ಮತ್ತೆ ಲಾಫ್ಟ್ ಬರುತ್ತೆ ಸ್ಟೋರೇಜ್ಗೆ. ವಾಶ್ರೂಮ್ ಕೂಡ ಅಷ್ಟೇ ಸೇಮ್ ಅದೇ ರೀತಿನೇ. ಇದು ಒಂದು ಕ್ವೀನ್ ಸೈಜ್ ಕಾಟಾಕ್ ಅಂತ ರೂಮ್ ಇದು. ಇಲ್ಲಿ ಕೂಡ ಅಷ್ಟೇ ನಿಮಗೆ ಸ್ಟೋರೇಜ್ ಎಲ್ಲ ಇರುತ್ತೆ. ಇದರಲ್ಲಿ ಸ್ಲೈಡಿಂಗ್ ಡೋರು ಮತ್ತೆ ಲಾಫ್ಟು, ಒಂದು ಮಿರರ್ ಕೊಟ್ಟಿರ್ತಾರೆ ಶೋಕೇಶ್ಗೆ. ಇನ್ನೊಂದ್ಸಲಿ ನೀವು ರೂಮ್ ನ ನೋಡ್ಬೋದು, ಹಾಲ್ ನ ನೋಡ್ಬೋದು. ಸೇಮ್ ಅದೇ ರೀತಿನೇ ನೋಡೋಕೆ ತುಂಬಾನೇ ಚೆನ್ನಾಗಿ ಕಾಣುವಂತ ಡಿಸೈನ್ಸ್ ಇದು. ಗಾಳಿ ಬೆಳಕಾಗ್ಲಿ ತುಂಬಾನೇ ಚೆನ್ನಾಗಿದೆ. ಇಲ್ಲಿ ಎಲ್ಲ ವಾಸ್ತು ಪ್ರಕಾರ ಮಾಡಿದಾರ. ಹಾಗೆ ಈಗ ನಾವು 4th ಫ್ಲೋರ್ ಕಡೆ ಹೋಗೋಣ. ಇದು ಓಪನ್ ಟೆರಸ್ ಆಗಿರುತ್ತೆ 4th ಫ್ಲೋರ್ ಅಲ್ಲಿ. ಮೇಲ್ಗಡೆ ಬಂದಿಂದ್ರೆ ನೋಡ್ತಾ ಇರ್ಬೋದು, MS ಅಲ್ಲಿ ನಿಮಗೆ ಗೇಟ್ ಕೂಡ ಹಾಕಿ ಒಂದು ಪ್ರೊವೈಡ್ ಮಾಡ್ಕೊಟ್ಟಿರ್ತಾರೆ. ಇದು ಟೆರಸ್ ಸ್ನೇಹಿತರೆ, ನೋಡ್ತಾ ಇರ್ಬೋದು. ಇಲ್ಲಿ ಎಲ್ಲದಕ್ಕೂ ನಿಮಗೆ ಅನುಕೂಲ ಅಂತ ಮಾಡ್ಕೊಟ್ಟಿರ್ತಾರೆ. ವಾಷಿಂಗ್ ಏರಿಯಾ ಇರುತ್ತೆ, ಡ್ರೈ ಏರಿಯಾ, ವಾಷಿಂಗ್ ಏರಿಯಾ ಎಲ್ಲ ಮಾಡ್ಕೊಟ್ಟಿರ್ತಾರೆ. ಮತ್ತೆ ನೀವು ಒಂದು ಮನೆಗೆ ನಿಮಗೆ ಇಲ್ಲಿ ಸೋಲಾರ್ ಕೂಡ ಪ್ರೊವೈಡ್ ಮಾಡ್ಕೊಟ್ಟಿರ್ತಾರೆ. 300 ಲೀಟರ್ ಕೆಪಾಸಿಟಿ ಇರುವಂತಹ ಸೋಲಾರು. ಈ ಜಾಗ ನೋಡ್ತಾ ಇರ್ಬೋದು. ಇಲ್ಲಿ ಕೂಡ ಅಷ್ಟೇ ನಿಮಗೆ ವಾಷಿಂಗ್ ಮಿಷಿನ್ ಇಟ್ಕೋಬಹುದು. ಇದು ಡ್ರೈ ಏರಿಯಾ. ಸೊ ನೀವು ಇಲ್ಲಿ ಕೂಡ ನೀವು ವೈರ್ಗಳನ್ನ ಹಾಕೊಂಡು ಡ್ರೈ ಏರಿಯಾ ಮಾಡ್ಕೋಬಹುದು, ಯೂಸ್ ಮಾಡ್ಕೋಬಹುದು. ಮೇಲ್ಗಡೆ ಬಂದ್ಬಿಟ್ಟು ನಿಮಗೆ ಟ್ಯಾಂಕ್ ಬರುತ್ತೆ. ಎಲ್ಲ 1500 ಕೆಪಾಸಿಟಿ ಅಂತ 2 ಟ್ಯಾಂಕ್ ಬರುತ್ತೆ. ಇದಕ್ಕೆ ಒಂದು ಐರನ್ ಅಲ್ಲಿ ಒಂದು ಲ್ಯಾಡರ್ ಕೂಡ ರೆಡಿ ಮಾಡಿದ್ದಾರೆ. ಸುತ್ತಮುತ್ತ ನೀವು ನೋಡ್ತಾ ಇರ್ಬೋದು ಲೇಔಟ್ ಎಷ್ಟು ಡೆವಲಪ್ಮೆಂಟ್ ಆಗಿದೆ ಅಂತ. ಎಲ್ಲ ಸುತ್ತಮುತ್ತ ಒಳ್ಳೆ ಕಂಪನಿಗಳಿದೆ. ಸುತ್ತಮುತ್ತ ಆಲ್ಮೋಸ್ಟ್ ಏನಂದ್ರೆ 1 ಕಿಲೋಮೀಟರ್ ಅಲ್ಲಿ ನಿಮಗೆ ಮೆಟ್ರೋ ಸ್ಟೇಷನ್ ಸಿಗತ್ತೆ ನಿಮಗೆ. ಎಲ್ಲ ಮತ್ತೆ ಕಾಲೇಜ್ ನೋಡ್ಬೇಕು ಅಂದ್ರೆ ರೇವಾ ಯೂನಿವರ್ಸಿಟಿ ಇದೆ, ಬೃಂದಾವನ ಕಾಲೇಜ್ ಇದೆ, ಮಣಿಪಾಲ್ ಯೂನಿವರ್ಸಿಟಿ ಇದೆ. ಹಾಗೆ ಟೆಕ್ ಪಾರ್ಕ್ ನೋಡ್ಬೇಕು ಅಂದ್ರೆ ನಾವು ಸತ್ಪಾಕ್ ಇದಿದೆ, ಮತ್ತೆ ಇನ್ಫೋಸಿಸ್ ಇದೆ. ಸುಮಾರು ಒಳ್ಳೆ ಬ್ರ್ಯಾಂಡ್ ಕಂಪನಿಗಳು ನಿಮಗೆ ಸುತ್ತಮುತ್ತ ಇದೆ. ಏರ್ಫೋರ್ಸ್ ಮತ್ತೆ BSF, ಏರ್ಪೋರ್ಟ್ ಎಲ್ಲದಕ್ಕೂ ನಿಯರ್ ಇರುವಂತ ರೆಸಿಡೆನ್ಷಿಯಲ್ ಪ್ಲೇಸ್ ಇದು. ರೆಂಟ್ ಅಂತೂ ತುಂಬಾ ಡಿಮ್ಯಾಂಡ್ ಇರುವಂತ ಜಾಗ ಇದು. ಸೊ ಇಷ್ಟು ನಿಮಗೆ ಬಿಲ್ಡಿಂಗ್ ಡೀಟೇಲ್ಸ್. ಇನ್ನು ಪ್ರಾಪರ್ಟಿ ಡೀಟೇಲ್ಸ್ ಬೇಕು ಅಂದ್ರೆ ಇದು ಬಂದ್ಬಿಟ್ಟು BBMP ಲಿಮಿಟ್ ಅಲ್ಲಿ B ಖಾತಾ ಬರುತ್ತೆ. ಸೊ ಇವಾಗ ಈ ಖಾತಾ ಆಗತ್ತೆ. ಈ ಖಾತಾ ಮಾಡಿ ನಿಮಗೆ ರಿಜಿಸ್ಟರ್ ಮಾಡಿಕೊಡ್ತಾರೆ. ಸೊ ನಿಮಗೆ ಈಗ ಆಲ್ಮೋಸ್ಟ್ ಒಂದು 70 to 80% ತನಕ ನಿಮಗೆ ಬ್ಯಾಂಕ್ ಲೋನ್ ಕೂಡ ಸಿಗತ್ತೆ ಇದ್ರ ಮೇಲೆ.
ಸ್ನೇಹಿತರೆ, ಇನ್ನೂ ನಿಮಗೆ ಡೀಟೇಲ್ಸ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ ಕೂಡ ಕೊಟ್ಟಿರ್ತೀನಿ. ದಯವಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ನ ಕೇಳಿ ನಾನು ಹೇಳ್ತೀನಿ. ಸೊ ದಯವಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆದಿತ್ಯ ಪ್ರಾಪರ್ಟೀಸ್.